ಗೋಬಿ ಮಂಚೂರಿ ಹಾಗೂ ಕಾಟನ್ ಕ್ಯಾಂಡಿ ಬ್ಯಾನ್ ಬಗ್ಗೆ ಆರೋಗ್ಯ ಸಚಿವರು ದಿನೇಶ್ ಗುಂಡೂರಾವ್ ಮಾತಾಡ್ತಾರೆ, ಬನ್ನಿ ನೋಡೋಣ. ನಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ತಕ್ಕಂಥದ್ದು ಕೂಡ ನಮಗೆ ಗೊತ್ತಿರುವಂಥ ವಿಷಯ. ಮೈಕ್ ಏನು ವರ್ಕ್ ಆಗ್ತಾ ಇಲ್ಲಪ್ಪ, ಚೆಕ್ ಮಾಡ್ರಿ. ಅದು ಸ್ವಲ್ಪ ಇದು ಅದಿಲ್ಲಲ್ಲ, ಏನು ಆನೇ ಮಾಡಿಲ್ಲ ನೋಡಿ, ಯಾರು ಇಲ್ವಾ ಇಲ್ಲಿ? ಸೊ ಅದರಿಂದ ವರ್ಕ್ ಆನೇ ಮಾಡಿಲ್ಲ. ಅದರಿಂದ ಅದರ ದುಷ್ಪರಿಣಾಮ ಇದೆ ಅಂತ ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಮತ್ತು ಅದರಲ್ಲಿ ಒಂದು ಯಾವ ರೀತಿಯಾದಂಥ ಆಹಾರ ನಾವು ಸೇವನೆ ಮಾಡ್ತೀವಿ ಅದರ ಒಂದು ದುಷ್ಪರಿಣಾಮದ ಬಗ್ಗೆ ಈಗಾಗಲೇ ಎಲ್ರಿಗೂ ಗೊತ್ತಿರುವಂಥದ್ದೇ. ಹೆಚ್ಚು ಕೊಬ್ಬಿನ ಅಂಶ ಇರ್ತಕ್ಕಂಥದ್ದು, ಹೆಚ್ಚು ಏನು ಉಪ್ಪು ಮತ್ತು ಹೆಚ್ಚು ಸಕ್ಕರೆ ಇರುವಂಥ ಆಹಾರಗಳು, ಸಂಸ್ಕರಣ ಆಗಿರುವಂಥ ಆಹಾರಗಳು, ಪ್ರೊಸೆಸ್ಡ್ ಫುಡ್ಸ್, ಇವೆಲ್ಲ ಅದರ ದುಷ್ಪರಿಣಾಮಗಳು ಇದ್ದೇ ಇದೆ. ಅದರ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸ ನಾವು ಪ್ರಯತ್ನ ಮಾಡ್ತಾನೆ ಇರ್ತೀವಿ, ಮಾಡಲೂಬೇಕಾಗ್ತದೆ. ಅದರ ಜೊತೆಯಲ್ಲಿ ಮಾಲಿನ್ಯ ಆಗಿರುವಂಥ ಅಥವಾ ಯಾವ ಒಂದು ಕೆಲವು ಕೆಮಿಕಲ್ಸ್ ಏನಿರ್ತದೆ ಅದು ಕಾನೂನಿನ ಪ್ರಕಾರ ಅದು ಉಪಯೋಗ ಮಾಡದೇ ಇರತಕ್ಕಂಥ ಕೆಲವು ಕೆಮಿಕಲ್ಸ್ ಏನಿರ್ತದೆ ಅದು ಅದರಿಂದನೂ ಕೂಡ ಅದರ ಒಂದು ಉಪಯೋಗದಿಂದ ಆಹಾರದಲ್ಲಿ ನಮ್ಮ ಆರೋಗ್ಯಕ್ಕೆ ಹಾನಿಕರ ಆಗಿರ್ತಕ್ಕಂಥದ್ದು ಕೂಡ ಒಂದು ಅಂಶ. ಆದ್ದರಿಂದ ನಮ್ಮ ಆಯುಕ್ತರು ಬಂದಾಗ, ಶ್ರೀನಿವಾಸ್ ಅವರು ಬಂದ ನಂತರ ನಾವು ಇದರ ಬಗ್ಗೆ ಒಂದು ತಾವು ಎಲ್ಲ ಕಡೆ ಒಂದು ಪ್ರಯೋಗವನ್ನು ಮಾಡಬೇಕು, ಎಲ್ಲ ಕಡೆ ಹೋಗಿ ಸರ್ವೆಯನ್ನು ಮಾಡಿಸಿ ಯಾವ್ಯಾವ ರೀತಿಯಾಗಿ ಇದರ ದುಷ್ಪರಿಣಾಮ ಏನು ಆಗ್ತಾ ಇದೆ ಅಂತ ಅಥವಾ ಯಾವ ಪರಿಸ್ಥಿತಿ ಇದೆ ತಿಳ್ಕೊಳ್ಬೇಕು ಅಂತ ಹೇಳಿ ನಾವು ಅವರಿಗೆ ಇದನ್ನು ಒಂದು ಅವ್ರ ಜೊತೆ ಚರ್ಚೆ ಮಾಡಿದಾಗ ಅವರು ಏನು ವಿಶೇಷವಾಗಿ 2 ಪದಾರ್ಥಗಳ ಮೇಲೆ ಸಾರ್ವಜನಿಕ ವಲಯದಲ್ಲಿ ಹೆಚ್ಚು ಇದರ ಬಗ್ಗೆ ಒಂದು ರೀತಿ ಮಾಹಿತಿ ಇರೋದ್ರಿಂದ ಕಾಟನ್ ಕ್ಯಾಂಡಿ ಮತ್ತು ಗೋಬಿ ಮಂಚೂರಿಯನ್ ಈ 2ರಲ್ಲೂ ಕೂಡ ಅವರು ಒಂದು ಅದನ್ನು ಒಂದು ಸ್ಯಾಂಪಲ್ಗಳನ್ನೆಲ್ಲ ಕಲೆಕ್ಟ್ ಮಾಡೋಕ್ಕೆ ಶುರು ಮಾಡಿದ್ರು. ಆ ಸ್ಯಾಂಪಲ್ಗಳನ್ನು, ಮಾದರಿಗಳನ್ನು ಬೇರೆ ಬೇರೆ ಕಡೆ, ಹಲವಾರು ಕಡೆ, ಕೆಲವು ಸ್ಟ್ರೀಟ್ ವೆಂಡರ್ಸೇ ಇರ್ಬೋದು, ಕೆಲವು ಹೋಟೆಲ್ಗಳಿರ್ಬೋದು, ಕೆಲವು ಸಣ್ಣ ಪುಟ್ಟ ಏನು ರೆಸ್ಟೋರೆಂಟ್ಗಳಿರ್ಬೋದು, ಅಲ್ಲೆಲ್ಲ ಹೋಗಿ ಸುಮಾರು ಗೋಬಿ ಮಂಚೂರಿಯನ್ದು 171 ಮಾದರಿಗಳನ್ನು ಸಂಗ್ರಹಣೆ ಮಾಡಿದ್ರು. ಮತ್ತು ಅದರಲ್ಲಿ ಕೃತಕ ಬಣ್ಣಗಳ ಏನು ಅಸುರಕ್ಷಿತ ಮಾದರಿಯಲ್ಲಿ ಅದ್ರಲ್ಲಿ ಪತ್ತೆ ಹಚ್ಚಿರ್ತಕ್ಕಂಥದ್ದು ಅನ್ಸೇಫ್ ಸ್ಯಾಂಪಲ್ ಏನು ಅಂತ ಹೇಳ್ತೀವಿ, ಅದು 107 ಇದೆ. ಮತ್ತು ನಿಮಗೆ ಪ್ರೆಸ್ ನೋಟೆ ಕೊಡ್ತೀವಿ, ಬಂದಿದೆಯಾ? ಎಲ್ಲ ಕೊಟ್ಟಿದ್ದೀವಿ. ಸೊ ಗೋಬಿ ಮಂಚೂರಿಯನ್ದು ಮಾಡಿದ್ದೀವಿ, ಕಾಟನ್ ಕ್ಯಾಂಡಿನೂ ಮಾಡಿದ್ದೀವಿ. ಅದರಲ್ಲಿ ಎಲ್ಲೆಲ್ಲಿ ಒಂದು ಅನ್ಸೇಫ್ ಇದೆ, ಎಷ್ಟು ಸ್ಯಾಂಪಲ್, ಅದರ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಟಿದ್ದೀವಿ. ಸೊ ಇದರಲ್ಲಿ ಏನು 2 ವಿಶೇಷವಾದಂಥ ಕೆಮಿಕಲ್ಸು, ಒಂದು ರೋಡಮೈನ್ ಬಿ ಅಂತ, ಇನ್ನೊಂದು ಟಾಟ್ರೆಝೈನ್ ಅಂತ, ಅದು ಇವತ್ತು ಅದನ್ನು ನಾವು ಈ ಒಂದು ಪದಾರ್ಥಗಳಲ್ಲಿ ನಮಗೆ ಸಿಕ್ಕಿರುವಂಥದ್ದು, ನಮ್ಮ ಈ ಸ್ಯಾಂಪಲ್ಗಳಲ್ಲಿ ಸಿಕ್ಕಿರುವಂಥದ್ದು. ಸೊ ಇದು ಅನ್ಸೇಫ್, ನಮ್ಮ ಒಂದು ಉಪಯೋಗಕ್ಕೆ ಅನ್ಸೇಫ್. ಈ ರೋಡಮೈನ್ ಬಿ ಅದು ಕ್ಯಾನ್ಸರ್ಗೆ ಕಾರ್ಸಿನೋಜೆನಿಕ್ ಅಂತ ಏನು ಹೇಳ್ತೀವಿ, ಕ್ಯಾನ್ಸರ್ಗೆ ಒಂದು ಬರೋದಕ್ಕೆ ಒಂದು ರೀತಿ ಈ ಆಹಾರ ರೆಗ್ಯುಲರ್ ಆಗಿ ಸೇವನೆ ಮಾಡಿದ್ರೆ ಇದು ಈ ಕೆಮಿಕಲ್ಲು ಅದಕ್ಕೆ ಅವಕಾಶ ಮಾಡಿಕೊಡುವಂಥದ್ದು. ಅದರಿಂದ ಈ ಕಲರಿಂಗ್ ಏಜೆಂಟ್ ಏನಿದೆ ವಿಶೇಷವಾಗಿ ಇದು ಯೂಸ್ ಮಾಡುವಂಗೆ ಇಲ್ಲ, ಇದು ಕಂಪ್ಲೀಟ್ಲಿ ಇದಕ್ಕೆ ಪರ್ಮಿಷನ್ನೇ ಇಲ್ಲ, ಯಾವ ಪದಾರ್ಥದಲ್ಲೂ ಕೂಡ ಉಪಯೋಗ ಮಾಡೋಂಗಿಲ್ಲ ಇದು ಯಾವುದೋ ರೋಡಮೈನ್ ಬಿ. ಆದರೆ ಅದನ್ನು ಇವತ್ತು ಕಂಡು ಬಂದಿರತಕ್ಕಂಥದ್ದು ನಮ್ಮ ಸ್ಯಾಂಪಲ್ಗಳಲ್ಲಿ, ಅದರಲ್ಲಿ ಕಾಟನ್ ಕ್ಯಾಂಡಿ ಸ್ಯಾಂಪಲ್ಗಳು ಕಂಡು ಬಂದಿರತಕ್ಕಂಥದ್ದು ನಿಜವಾಗಲೂ ಕೂಡ ಇದು ಭಾಳ ಗಂಭೀರವಾದಂಥ ವಿಷಯ. ಯಾಕಂದರೆ ಮಕ್ಕಳು ಹೆಚ್ಚಾಗಿ ಇದನ್ನು ಸೇವಿಸ್ತಾರೆ ಮತ್ತು ಅವರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವಂಥದ್ದು ಕೂಡ ಆಗ್ತದೆ. ಸೊ ಅದಕ್ಕೆ ಇದು ಸಂಪೂರ್ಣವಾಗಿ ಕಾನೂನು ಬಾಹಿರ. ಆದ್ದರಿಂದ ಯಾವುದೇ ಕಾಟನ್ ಕ್ಯಾಂಡಿ ಅದು ಯಾಕೆ ಉಪಯೋಗ ಮಾಡ್ತಾರೆ ಅಂತ ಹೇಳಿದ್ರೆ, ಇನ್ನು ಅದು ಕೆಂಪಾಗಿ ಅಥವಾ ಏನು ಈ ಗುಲಾಬಿಯ ಒಂದು ಬಣ್ಣ ಕಾಣೋದಕ್ಕೆ, ಆ ರೋಸ್ ಕಲರ್ ಬರೋದಕ್ಕೆ, ಪಿಂಕ್ ಕಲರ್ ಬರೋದಕ್ಕೆ ಇದನ್ನು ಉಪಯೋಗ ಮಾಡ್ತಾರೆ.
ಅದು ನೋಡೋದಕ್ಕೆ ಅಟ್ರಾಕ್ಟಿವ್ ಆಗಿರುತ್ತೆ, ಆಕರ್ಷಣೀಯವಾಗಿರುತ್ತೆ ಅಂತ. ಆದರೆ ಖಂಡಿತವಾಗಿ ಇದು ಯಾವುದೇ ಕಾರಣಕ್ಕೂ ಕೂಡ ಉಪಯೋಗ ಮಾಡೋಂಗಿಲ್ಲ. ಈಗ ಒಂದು ಸುತ್ತೋಲೆಯನ್ನು ಕೂಡ ನಮ್ಮ ಆಯುಕ್ತರು ಇವತ್ತು ಹೊರಡಿಸಿದ್ದಾರೆ. ಆದ್ದರಿಂದ ಇದು ನಮ್ಮ ಜನರು ಕೂಡ ಇದನ್ನು ಜಾಗೃತಿಯನ್ನು ಮೂಡಿಸ್ತೀವಿ. ಮತ್ತು ಮುಂದಿನ ದಿವಸಗಳಲ್ಲಿ ಯಾರ್ಯಾರು ಈ ರೀತಿಯಾದಂಥ ಪ್ರಕರಣಗಳಲ್ಲಿ ಇಂತಿಂಥ ಒಂದು ಉಪಯೋಗ ಮಾಡ್ತಾ ಇದ್ದಾರೆ ಗೊತ್ತಾದರೆ ಅಂಥವ್ರ ಮೇಲೆ ಕಠಿಣವಾದಂಥ ಕಾನೂನಾತ್ಮಕವಾದಂಥ ಕ್ರಮಗಳನ್ನು ತಗೊಳ್ತಕ್ಕಂಥದ್ದು ಕೂಡ ಮಾಡ್ತೀವಿ. ಈಗ ಏನು ಈ ಸ್ಯಾಂಪಲ್ಗಳು ಟೆಸ್ಟ್ ಮಾಡಿದ್ದೀವಿ, ಇದು ಏನು ನಮ್ಮ ಸರ್ವೇಯಲ್ಲಿ ಸಿಕ್ಕಿರುವಂಥ ಸ್ಯಾಂಪಲ್ಲು. ಈಗ ಅದನ್ನು ಲೀಗಲ್ ಸ್ಯಾಂಪಲ್ ಅಂತ ನಾವು ತೊಗೊಳ್ಬೇಕಾಗ್ತದೆ. ಆ ಲೀಗಲ್ ಅಂತ ಹೇಳಿದ್ರೆ ಅದಕ್ಕೆ ಒಂದು ಪ್ರೊಸೀಜರ್ ಇರ್ತದೆ. ಆ ಲೀಗಲ್ ಸ್ಯಾಂಪಲ್ ತೆಗೆದುಕೊಂಡು ಅದನಂತರ ಆ ಒಂದು ಎಲ್ಲೆಲ್ಲಿ ಈ ಒಂದು ಪ್ರಕರಣಗಳಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂಥವ್ರ ಮೇಲೆ ಲೀಗಲ್ ಪ್ರೊಸೀಡಿಂಗ್ಸ್ ಮಾಡೋದು ಕೂಡ ಅವಕಾಶ ಆಗ್ತದೆ. ಸೊ ಅದನ್ನು ಕೂಡ ಮಾಡ್ತೀವಿ. ಮತ್ತು ಗೋಬಿ ಮಂಚೂರಿಯನ್ನು ಇದು ಒಂದು ಫುಡ್ ಐಟಮ್. ಏನು ಇನ್ನೊಂದು ನಾವೇನು ಹೇಳಿದ್ದೀವಿ, ಅದು ಅಲೌಡ್ ಕಲರಿಂಗ್ ಏಜೆಂಟ್. ಅದು ಟಾರ್ಟ್ರಝೈನ್ ಏನಿದೆ ಅದು ಅಪ್ರೂವ್ಡ್ ಆರ್ಟಿಫಿಷಿಯಲ್ ಫುಡ್ ಕಲರ್. ಅದಕ್ಕೆ ಅಪ್ರೂವಲ್ ಇದೆ. ಆದರೆ ಯಾವ ಪದಾರ್ಥಗಳ ಮೇಲೆ ಉಪಯೋಗ ಮಾಡಬೇಕು ಅಂತ ರಾಜ್ಯದಲ್ಲಿ ಕಾಟನ್ ಕ್ಯಾಂಡಿ ಏನಿದೆ ಅದನ್ನ ಬ್ಯಾನ್ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಕಾಟನ್ ಕ್ಯಾಂಡಿಯನ್ನ ನಿಷೇಧಗೊಳಿಸಲಾಗಿದೆ. ಬೆಂಗಳೂರಿನಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ. ಅಪಾಯಕಾರಿ ಕಾಟನ್ ಕ್ಯಾಂಡಿಯನ್ನ ಮಾರೋ ಹಾಗಿಲ್ಲ, ಮಾರಾಟ ಅಥವಾ ಬಳಕೆ ಮಾಡಿದ್ರೆ ಕಠಿಣ ಕ್ರಮದ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಕಾನೂನು ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ರಾಜ್ಯದಲ್ಲಿ ಅಫಿಷಿಯಲಿ ಈಗ ಕಾಟನ್ ಕ್ಯಾಂಡಿಯನ್ನ ಬ್ಯಾನ್ ಮಾಡಲಾಗಿದೆ. ಮಕ್ಕಳಿಗೆ ಬಹಳ ಅಚ್ಚುಮೆಚ್ಚು ಈ ಕಾಟನ್ ಕ್ಯಾಂಡಿ. ಆದರೆ ಅದರಲ್ಲಿರುವಂಥ ಅಂಶಗಳು ಅಪಾಯಕಾರಿ ಕಾಟನ್ ಕ್ಯಾಂಡಿಯನ್ನ ಮಾರೋ ಹಾಗಿಲ್ಲ. ಅದರಲ್ಲಿ ಬಳಸುವಂಥ ಈ ಕೃತಕವಾದಂಥ ಬಣ್ಣ ಇರ್ಬೋದು, ಅದನ್ನು ಸ್ವೀಟ್ ಮಾಡುವಂಥ ವಸ್ತುಗಳಿರ್ಬೋದು. ಸೊ ಅದನ್ನು ಬಳಸೋ ಹಾಗಿಲ್ಲ, ಆರೋಗ್ಯಕ್ಕೆ ಅದು ವ್ಯತಿರಿಕ್ತವಾದಂಥ ಪರಿಣಾಮ ಬೀರುತ್ತೆ ಅಂತ. ಸೊ ರಾಜ್ಯದಲ್ಲಿ ಈಗ ಅಧಿಕೃತವಾಗಿ ಕಾಟನ್ ಕ್ಯಾಂಡಿಯನ್ನು ಬ್ಯಾನ್ ಮಾಡಲಾಗಿದೆ, ಅದನ್ನು ಮಾರೋ ಹಾಗಿಲ್ಲ ಅಂತ ಸಚಿವ ದಿನೇಶ್ ಗುಂಡೂರಾವ್ ಇವತ್ತು ನಡೆಸಿದಂಥ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ. ಸೊ ಮಾರಾಟ ಬಳಕೆ ಮಾಡಿದರೆ ಕಠಿಣ ಕ್ರಮ ಕೈಗೊಳ್ತೀವಿ ಅಂತ. ಸೊ ರಾಜ್ಯದಲ್ಲಿ ಕಾಟನ್ ಕ್ಯಾಂಡಿಯನ್ನು ಅಧಿಕೃತವಾಗಿ ಬ್ಯಾನ್ ಅಂತ ಈಗ ಸಚಿವ ದಿನೇಶ್ ಗುಂಡೂರಾವ್ ಆರೋಗ್ಯ ಸಚಿವರು ತಮ್ಮ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಸೊ ಅಲ್ಲಿ ಬಳಸಲಾಗುವಂಥ ವಸ್ತುಗಳು ಇದು ಆರೋಗ್ಯಕ್ಕೆ ಭಾಳಷ್ಟು ಅಪಾಯಕಾರಿ ಅಂಶ ಆಗಿರುತ್ತೆ. ಸೊ ಆ ಕಾರಣಕ್ಕೆ ಈಗ ನಾವು ಬ್ಯಾನ್ ಮಾಡೋದಕ್ಕೆ ಯೋಚನೆ ಮಾಡಿದ್ದೀವಿ ಅಂತ. ಆದರೆ ಗೋಬಿ ಮಂಚೂರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅದರಲ್ಲಿ ಯಾವುದು ಅಲೌಡ್ ಇದೆ, ಈ ಕಲರನ್ನು ಯಾವುದು ಬಳಸೋದಕ್ಕೆ ಅಲೌಡ್ ಇದೆ, ಸೊ ಅದನ್ನು ನಾವು ಪರ್ಮಿಷನ್ ಕೊಡ್ತಾ ಇದ್ದೀವಿ. ಅಂದರೆ ಆರೋಗ್ಯಕ್ಕೆ ಹಾನಿಕಾರಕ ಅಲ್ಲದೇ ಇರುವಂಥದ್ದು. ಆದರೆ ವಿಪರೀತವಾದಂಥ ಕಲರ್ ಬಳಸುವಂಥದ್ದು ಏನಿದೆ, ಯಾವುದು ಅಲೌಡ್ ಇಲ್ಲ ಅಂಥದ್ದನ್ನು ಯಾರಾದ್ರು ಬಳಸಿದ್ರೆ ಅವ್ರ ಮೇಲೆ ಕೂಡ ಕ್ರಮ ಆಗುತ್ತೆ ಅಂತ. ಆದರೆ ಕಾಟನ್ ಕ್ಯಾಂಡಿ ವಿಚಾರವಾಗಿ ಭಾಳ ಸ್ಪಷ್ಟವಾಗಿ ಈಗ ಒಂದು ಆದೇಶ ಹೊರಬಂದಿದೆ. ಅಂದರೆ ಒಂದು ವಿಚಾರವನ್ನು ತಿಳಿಸಿದ್ದಾರೆ. ಕಾಟನ್ ಕ್ಯಾಂಡಿಯನ್ನು ಮಾರಾಟ ಮಾಡೋ ಹಾಗಿಲ್ಲ, ಮಾರಾಟ ಬಳಕೆ ಎರಡಕ್ಕೂ ಕೂಡ ಈಗ ಅವಕಾಶ ಕೊಡೋದಿಲ್ಲ ಅಂತ. ಅದರಲ್ಲಿ ಎಲ್ಲೆಲ್ಲಿ ಒಂದು ಅನ್ಸೇಫ್ ಇದೆ, ಎಷ್ಟು ಸ್ಯಾಂಪಲ್ ಅದರ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಟಿದ್ದೀವಿ. ಸೊ ಇದರಲ್ಲಿ ಏನು ಎರಡು ವಿಶೇಷವಾದಂಥ ಕೆಮಿಕಲ್ಸು, ಒಂದು ರೋಡಮೈನ್ ಬಿ ಅಂತ, ಇನ್ನೊಂದು ಟಾರ್ಟ್ರಝೈನ್ ಅಂತ. ಅದು ಇವತ್ತು ಅದನ್ನು ನಾವು ಈ ಒಂದು ಪದಾರ್ಥಗಳಲ್ಲಿ ನಮಗೆ ಸಿಕ್ಕಿರುವಂಥದ್ದು, ನಮ್ಮ ಈ ಸ್ಯಾಂಪಲ್ಗಳಲ್ಲಿ ಸಿಕ್ಕಿರುವಂಥದ್ದು. ಸೊ ಇದು ಅನ್ಸೇಫ್, ನಮ್ಮ ಒಂದು ಉಪಯೋಗಕ್ಕೆ ಅನ್ಸೇಫ್. ಈ ರೋಡಮೈನ್ ಬಿ ಅದು ಕ್ಯಾನ್ಸರ್ಗೆ ಕಾರ್ಸಿನೋಜೆನಿಕ್ ಅಂತ ಏನು ಹೇಳ್ತೀವಿ, ಕ್ಯಾನ್ಸರ್ಗೆ ಒಂದು ಬರೋದಕ್ಕೆ ಒಂದು ರೀತಿ ಈ ಅದರಲ್ಲಿ ಎಲ್ಲೆಲ್ಲಿ ಒಂದು ಅನ್ಸೇಫ್ ಇದೆ, ಎಷ್ಟು ಸ್ಯಾಂಪಲ್ ಅದರ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಟಿದ್ದೀವಿ. ಸೊ ಇದರಲ್ಲಿ ಏನು ಎರಡು ವಿಶೇಷವಾದ, ಅದಕ್ಕೆ ಇದು ಸಂಪೂರ್ಣವಾಗಿ ಕಾನೂನು ಬಾಹಿರ. ಆದ್ದರಿಂದ ಯಾವುದೇ ಕಾಟನ್ ಕ್ಯಾಂಡಿ ಅದು ಯಾಕೆ ಉಪಯೋಗ ಮಾಡ್ತಾರೆ ಅಂತ ಹೇಳಿದ್ರೆ, ಇನ್ನು ಅದು ಕೆಂಪಾಗಿ ಅಥವಾ ಏನು ಈ ಗುಲಾಬಿಯ ಒಂದು ಬಣ್ಣ ಕಾಣೋದಕ್ಕೆ, ಆ ರೋಸ್ ಕಲರ್ ಬರೋದಕ್ಕೆ, ಪಿಂಕ್ ಕಲರ್ ಬರೋದಕ್ಕೆ ಇದನ್ನು ಉಪಯೋಗ ಮಾಡ್ತಾರೆ. ಅದು ನೋಡೋದಕ್ಕೆ ಅಟ್ರಾಕ್ಟಿವ್ ಆಗಿರುತ್ತೆ, ಆಕರ್ಷಣೀಯವಾಗಿರುತ್ತೆ ಅಂತ. ಆದರೆ ಖಂಡಿತವಾಗಿ ಇದು ಯಾವುದೇ ಕಾರಣಕ್ಕೂ ಕೂಡ ಉಪಯೋಗ ಮಾಡೋಂಗಿಲ್ಲ. ಈಗ ಒಂದು ಸುತ್ತೋಲೆಯನ್ನು ಕೂಡ ನಮ್ಮ ಆಯುಕ್ತರು ಇವತ್ತು ಗೋಬಿ ಕಾಟನ್ ಕ್ಯಾಂಡಿಯಲ್ಲಿ ಕೃತಕ ಬಣ್ಣವನ್ನ ಬಳಸ್ತಾ ಇದ್ದಾರೆ. ಎರಡು ಕೆಮಿಕಲ್ ಇರೋದು ಪತ್ತೆ ಆಗಿದೆ. ಟೆಸ್ಟ್ ಅನ್ನ ಮಾಡಿದಾಗ, ಅದರ ಪರೀಕ್ಷೆಯನ್ನ ಮಾಡಿದಾಗ
ಎರಡು ಕೆಮಿಕಲ್ ಇದೆ, ರೋಡಮೈನ್ ಬಿ ಹಾಗೇನೆ ಕ್ಯಾಟ್ರಿಸೈನ್ ಅನ್ನೋದು. ಇದೆರಡೂ ಕೂಡ ಆ ಪಿಂಕ್ ಬಣ್ಣ ಏನು ಬರುತ್ತೆ, ರೋಡಮೈನ್ ಬಿ ಕ್ಯಾನ್ಸರ್ ಬರೋದಕ್ಕೆ ಕಾರಣ ಆಗುತ್ತೆ. ಇದನ್ನ ಸಾಮಾನ್ಯವಾಗಿ ಟೆಕ್ಸ್ಟೈಲ್ಗಳಲ್ಲಿ ಬಳಸ್ತಾರೆ. ಈ ಬಟ್ಟೆಗಳಿಗೆ ಕಲರ್ ಬರುವಂಥದ್ದು ಇರ್ಬೋದು, ಅಂಥದ್ದಕ್ಕೆ ರೋಡಮೈನ್ ಬಿ ಅನ್ನ ಬಳಕೆ ಮಾಡೋ ಹಾಗಿಲ್ಲ. ಹಾಗೇನೆ ಕ್ಯಾಟ್ರಿಸೈನ್ ಬಗ್ಗೆ ಕೂಡ ಹೇಳಿದ್ದಾರೆ. ಮಕ್ಕಳು ಗೋಬಿ ಕಾಟನ್ ಕ್ಯಾಂಡಿಯನ್ನ ಸೇವನೆ ಮಾಡ್ತಾರೆ, ಬಹಳ ಇಷ್ಟಪಡ್ತಾರೆ. ಆದರೆ ಆ ಕಲರ್ ಇದೆಯಲ್ಲ, ಈ ಗೋಬಿಯಲ್ಲಿ ಬರುವಂಥ ಕೆಂಪು ಬಣ್ಣ ಅಟ್ರಾಕ್ಟಿವ್ ಆಗಿರೋದಕ್ಕೆ, ಇನ್ನು ಈ ಕಾಟನ್ ಕ್ಯಾಂಡಿಯಲ್ಲಿ ಪಿಂಕ್ ಬಣ್ಣ, ಆ ಗುಲಾಬಿ ಬಣ್ಣ, ಅದಕ್ಕೋಸ್ಕರ ರೋಡಮೈನ್ ಬಿ ಅನ್ನ ಬಳಸ್ತಾರೆ. ಇದು ಕ್ಯಾನ್ಸರ್ನ ತರುತ್ತೆ, ನಿಧಾನವಾಗಿ ಸ್ಲೋ ಪಾಯ್ಸನ್ ಆಗಿ ದೇಹವನ್ನು ಸುಡ್ತಾ ಬರುತ್ತೆ, ಅದಂದರೆ ಕೊಲ್ತಾ ಬರುತ್ತೆ ಒಬ್ಬ ಮನುಷ್ಯನನ್ನ ಅಂತ. ಸೊ ಹಾಗಾಗಿ ಈ ಬಳಕೆ ಮಾಡದೇ ಇರುವಂಥ, ಮಾಡಬಾರ್ದು ಅಂತ ಇರುವಂಥದ್ದನ್ನೇನಿದೆ ಅದನ್ನು ಯಾರೂ ಕೂಡ ಬಳಸೋ ಹಾಗಿಲ್ಲ. ಒಂದು ವೇಳೆ ಏನಾದರೂ ಬಳಸಿ ಮಾರಾಟ ಮಾಡಿದರೆ ಕಠಿಣ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಒಂದು ಉಪಯೋಗ ಗೋಬಿ ಮಂಚೂರಿಯನ್ನು ಇದು ಒಂದು ಫುಡ್ ಐಟಮ್. ಏನು ಇನ್ನೊಂದು ನಾವೇನು ಹೇಳಿದ್ದೀವಿ ಅದು ಅಲೌಡ್ ಕಲರಿಂಗ್ ಏಜೆಂಟ್. ಅದು ಟಾರ್ಟ್ರಸೈನ್ ಏನಿದೆ ಅದು ಅಪ್ರೂವ್ಡ್ ಆರ್ಟಿಫಿಷಿಯಲ್ ಫುಡ್ ಕಲರ್. ಅದು ಅದಕ್ಕೆ ಅಪ್ರೂವಲ್ ಇದೆ. ಆದರೆ ಯಾವ ಪದಾರ್ಥಗಳ ಮೇಲೆ ಉಪಯೋಗ ಮಾಡಬೇಕು ಅಂತ, ಯಾವ ಆಹಾರ ಪದಾರ್ಥಗಳು ಉಪಯೋಗ ಮಾಡ್ಬೋದು ಅದಕ್ಕೆ ಅವರು ನಿರ್ದಿಷ್ಟವಾಗಿ ಕಾನೂನಲ್ಲಿ ಹೇಳಿದ್ದಾರೆ, ಮತ್ತು ಎಷ್ಟು ಪ್ರಮಾಣದಲ್ಲಿ ಮಾಡಬೇಕು ಅಂತ. ಅದು ಒಂದೇನಂತ ಹೇಳಿದ್ರೆ ಪ್ರಿಪೇರ್ಡ್ ಏನು ಫುಡ್ ಇದೆ ಅದರಲ್ಲಿ ಇದನ್ನು ಉಪಯೋಗ ಮಾಡೋಂಗಿಲ್ಲ. ನಾವೇನು ಪ್ರಿಪೇರ್ ಮಾಡ್ತೀವಲ್ಲ ನಮ್ಮ ಹೋಟೆಲ್ಗಳಲ್ಲಿ ಮತ್ತು ಮನೆಗಳಲ್ಲಿ, ಅಂಥ ಆಹಾರಕ್ಕೆ ಇದು ನೀವು ಬಳಕೆ ಮಾಡೋಂಗಿಲ್ಲ. ಗೋಬಿ ಮಂಚೂರಿಯನ್ನು ಇದು ಒಂದು ಫುಡ್ ಐಟಮ್. ಏನು ಇನ್ನೊಂದು ನಾವೇನು ಹೇಳಿದ್ದೀವಿ ಅದು ಅಲೌಡ್ ಕಲರಿಂಗ್ ಏಜೆಂಟ್. ಅದು ಟಾರ್ಟ್ರಸೈನ್ ಏನಿದೆ ಅದು ಅಪ್ರೂವ್ಡ್ ಆರ್ಟಿಫಿಷಿಯಲ್ ಫುಡ್ ಕಲರ್. ಅದು ಅದಕ್ಕೆ ಅಪ್ರೂವಲ್ ಇದೆ. ಆದರೆ ಯಾವ ಪದಾರ್ಥಗಳ ಮೇಲೆ ಉಪಯೋಗ ಮಾಡಬೇಕು ಅಂತ, ಯಾವ ಆಹಾರ ಪದಾರ್ಥಗಳು ಉಪಯೋಗ ಮಾಡ್ಬೋದು ಅದಕ್ಕೆ ಅವರು ನಿರ್ದಿಷ್ಟವಾಗಿ ಕಾನೂನಲ್ಲಿ ಹೇಳಿದ್ದಾರೆ, ಮತ್ತು ಎಷ್ಟು ಪ್ರಮಾಣದಲ್ಲಿ ಮಾಡಬೇಕು ಅಂತ. ಅದು ಒಂದೇನಂತ ಹೇಳಿದ್ರೆ ಪ್ರಿಪೇರ್ಡ್ ಏನು ಫುಡ್ ಇದೆ ಅದರಲ್ಲಿ ಇದನ್ನು ಉಪಯೋಗ ಮಾಡೋಂಗಿಲ್ಲ. ನಾವೇನು ಪ್ರಿಪೇರ್ ಮಾಡ್ತೀವಲ್ಲ ನಮ್ಮ ಹೋಟೆಲ್ಗಳಲ್ಲಿ ಮತ್ತು ಮನೆಗಳಲ್ಲಿ, ಅಂಥ ಆಹಾರಕ್ಕೆ ಇದು ನೀವು ಬಳಕೆ ಮಾಡೋಂಗಿಲ್ಲ. ಗೋಬಿ ಮಂಚೂರಿ ಏನು ಎರಡು ವಿಶೇಷವಾದಂಥ ಕೆಮಿಕಲ್ಸ್, ಒಂದು ರೋಡಮೈನ್ ಬಿ ಅಂತ, ಇನ್ನೊಂದು ಟಾರ್ಟ್ರಸೈನ್ ಅಂತ. ಅದು ಇವತ್ತು ಅದನ್ನು ನಾವು ಈ ಒಂದು ಪದಾರ್ಥಗಳಲ್ಲಿ ನಮಗೆ ಸಿಕ್ಕಿರುವಂಥದ್ದು, ನಮ್ಮ ಈ ಸ್ಯಾಂಪಲ್ಗಳಲ್ಲಿ ಸಿಕ್ಕಿರುವಂಥದ್ದು.